ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗೆಲ್ಲ ಅನ್ಯಾಯ, ಅಕ್ರಮ, ಮೋಸ, ಹಿಂಸೆ ಜಾಸ್ತಿ ಆಗುತ್ತೋ ಆಗ ಒಬ್ಬನಲ್ಲ ಒಬ್ಬ ವ್ಯಕ್ತಿ ಅವತರಿಸಿ ಹುಟ್ಟಿ ಅದನ್ನು ಮಟ್ಟ ಹಾಕ್ತಾನೆ ಅಂತ. ಅದನ್ನು ಮಟ್ಟ ಹಾಕೋಕ್ಕೆ ಬರಲೇಬೇಕು, ಒಬ್ಬ ಬಂದೇ ಬರ್ತಾನೆ ಅಂಥೇಳಿ ಅದನ್ನು ಕೆಲವರು ದೇವರು ಅಂತಾರೆ, ಕೆಲವರು ತುಂಬ ಶಕ್ತಿವಂತ ಮನುಷ್ಯ ಅಂತ ಕರೀತಾರೆ, ಇನ್ನು ಕೆಲವರು ಯಾವುದೋ ಒಂದು ಅವತಾರಪ್ಪ ಅಂತ ಕರೀತಾರೆ, ಏನೇನೋ ಹೀಗೆ ಯುಗಪುರುಷ ಅಂತ ಕರೀತಾರೆ. ಹೀಗೆ ಏನೋ ಒಂದಷ್ಟು ಇರ್ತವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೀಗ ಪಾಕಿಸ್ತಾನದ ಈ ನಡೆ, ಅವ್ರು ಬಿಡಿ ಯಾವತ್ತಿಗೆ ಎಲ್ಲೇ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆದರೂ ಕೂಡ, ಅಟ್ಯಾಕ್ ಆದರೂ ಕೂಡ ಅವ್ರು ಹೇಳೋದು ಒಂದೇ ಮಾತು, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಮೊನ್ನೆನೋ ಹಾಗೆ ಬಂತು ಆನ್ಸರು. ಆರ್ಟಿಕಲ್ 370 ತೆಗೆದ್ರಿ ನೀವು, ಅಬ್ರೋಗೇಷನ್ ಆಯ್ತದು. ತೆಗೆದ ಮೇಲೆ ಅಲ್ಲಿ ಕಾಶ್ಮೀರದವರು ಯಾರೋ ಮಾಡಿದ್ದಾರೆ, ಭಾರತದಲ್ಲಿ ಏನೇ ಇಂಥ ಕೃತ್ಯಗಳು ನಡೆದರೂ ಕೂಡ ನೀವು ನಮ್ಮೇಲೆ ಗುಬೆ ಕೂರಿಸ್ತೀರಾ ಅಂತ. ಇರಲಿ, ಇದಾದ ಮೇಲೆ ಈಗ ಎಲ್ಲರೂ ಮಾತಾಡ್ತಿರೋದು ಯುದ್ಧ ಆಗೇ ಬಿಡುತ್ತಾ, ಇನ್ನೇನು ಯುದ್ಧ ಮಾಡೇ ಬಿಡ್ತಾರೆ. ಆಗಲೇ ದಿಗ್ಬಂಧನ ಬೇರೆ, ಯುದ್ಧ ಬೇರೆ. ಟೆರರಿಸ್ಟ್ಗಳ ಮೇಲೆ ಆಕ್ರಮಣ ಮಾಡೋದು ಬೇರೆ, ಅವ್ರನ್ನ ಕೊಲ್ಲುವುದು ಬೇರೆ, ದೇಶಗಳೇ ಯುದ್ಧಕ್ಕೆ ಇಳಿಯುವುದು ಬೇರೆ. ದೇಶಗಳು ಇದಕ್ಕೆ ಯುದ್ಧನೇ ಮಾಡಿಬಿಡ್ತಾರಾ ಗೊತ್ತಿಲ್ಲ. ದಿಗ್ಬಂಧನ ನಡೀತಾ ಇದೆ. ಯಾವ ರೀತಿಯಲ್ಲಿ ಇಸ್ರೇಲ್ ತನ್ನ ನೆಲದಲ್ಲಿ ಆದಂಥ ಉಗ್ರಗಾಮಿಗಳ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಗಾಜಾ ಮೇಲೆ ದಿಗ್ಬಂಧನವನ್ನು ಹಾಕ್ಕೊಂಡು, ಗಾಜಾ ಮೇಲೆ ಅಥವಾ ಆ ಥರದ ಒಂದು ಉಗ್ರಗಾಮಿಗಳ ಮೇಲೆ ಅಟ್ಯಾಕನ್ನು ಮಾಡಿತ್ತೋ, ಉಗ್ರಗಾಮಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗಾಜಾ ಮೇಲೆ ಅಟ್ಯಾಕ್ ಮಾಡಿತ್ತದು. ಅದೇ ರೀತಿಯಲ್ಲಿ ಇಲ್ಲಿ ಉಗ್ರಗಾಮಿಗಳ ವಿಷಯವನ್ನು ಇಟ್ಕೊಂಡು ಭಾರತ ಒಂದು ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ, ಯುದ್ಧವೇ ನಡೆದು ಹೋಗುತ್ತಾ, ಈ ಥರದೊಂದಷ್ಟು ವಿಚಾರಗಳು ಇಲ್ಲಿ ಮುಂದಕ್ಕೆ ಬರ್ತಾ ಇದೆ. ಇವತ್ತಿನ ಕಾಲದಲ್ಲಿಯೂ ಕೂಡ ಯುದ್ಧವೇ ಅನಿವಾರ್ಯವ, ಅಥವಾ ಎಕನಾಮಿಕಲಿ ಕಟ್ಟಾಕ್ಬಿಟ್ರೂ ಸಾಕ, ಆರ್ಥಿಕವಾಗಿ ಕಟ್ಟಾಕ್ಬಿಟ್ರೆ ಸಾಕ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿದ್ರೇ ಒಂದು ದೇಶ ಸರ್ವನಾಶವಾಗೋದ? ಏನಿಲ್ಲ. ಸಿಂಧೂ ನದಿಯನ್ನು ನಾವು ತಡೆ ಹಿಡ್ಕೊಂಡ್ರೆ ಸಾಕು ಅಂತ ಕೆಲವರು ಹೇಳ್ತಾರೆ. 80% ಪಾಕಿಸ್ತಾನ ಡಿಪೆಂಡ್ ಆಗಿರೋದೇ ಈ ನದಿಯ ಮೇಲೆ, ಅನ್ನಕ್ಕೆ, ಆಹಾರಕ್ಕೆ, ತಕ್ಕ ಮಟ್ಟಿಗೆ ಹಣಕ್ಕೆ, ಕುಡಿಯೋ ನೀರಿಗೆ, ಕೃಷಿಗೆ, ಎಲ್ಲದಕ್ಕೂ ಅಂತ ಹೇಳ್ತಾರೆ. ಹಾಗಾದರೆ ಈ ಥರನೂ ಕೂಡ ಮಾಡಬಹುದಾಗತ್ತಾ? ಈಗ ವೀಸಾ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಮಿಸೈಲ್ ಟೆಸ್ಟ್ ನಡೆದಿದೆ, 48 ಗಂಟೆಗಳ ಟೈಮ್ ಕೊಟ್ಟಿತ್ತು ಪಾಕಿಸ್ತಾನದವರೆಲ್ಲರೂ ಇಂಡಿಯಾ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿ. ಆರ್ಥಿಕ ನಷ್ಟದಲ್ಲಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಈಗಾಗಲೇ ನಡುಕ ಶುರುವಾಗಿದೆ ಅಂತ ಹೇಳ್ತಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂದಿಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು. ಸ್ವಾಗತ ನಿಮಗೆ ಗಿರೀಶ್ ಲಿಂಗಣ್ಣ ಅವರು. ನಮಸ್ಕಾರ. ಒಂದು ಕಡೆ ನಾಗರಾಜ್ ಅವರಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ನಿಮಗೆ ನಾಗರಾಜ್ ಅವರೇ. ನನ್ನ ಮೊದಲನೇ ಪ್ರಶ್ನೆ ನಾನು ನಾಗರಾಜ್ ಅವರು ಕೇಳಿಬಿಡ್ತೀನಿ. ನಾಗರಾಜ್ ಅವರೇ, ಈ ಥರದ ಇದೀಗ ನಮ್ಮನ್ನು ಪ್ರೇಮ್ಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಪ್ರೇಮ್ಶೇಖರ್ ಸರ್ ಈ ಡಿಬೇಟ್ಗೆ. ಫೈನ್ ಸರ್, ಬರ್ತೀನಿ ನಾನು. ಈಗ ನಾನು ಮೊದಲಿಗೆ ನಾಗರಾಜ್ ಅವ್ರನ್ನ ಕೇಳ್ತಾ ಇದ್ದೆ. ನಾಗರಾಜ್ ಅವರೀಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಥರದ್ದು ಏನೇ ಟೆರರಿಸ್ಟ್ ಆ್ಯಕ್ಟಿವಿಟಿ ಆದ ತಕ್ಷಣ, ಅದು ಮುಂಬೈ ಅಟ್ಯಾಕ್ ಆಗುತ್ತೋ, ಪುಲ್ವಾಮಾ ಆಗುತ್ತೋ, ಅಥವಾ ಪಹಲ್ಗಾಮ್ ಆಗುತ್ತೋ, ಇಮ್ಮಿಡಿಯೇಟಾಗಿ ಒಂದು ದೇಶ ಸಹಜವಾಗಿ ಒಂದು ಪ್ರತೀಕಾರವನ್ನು ಕೇಳುತ್ತೆ. ಒಂದು ಜನ ಇಲ್ಲಿ ಆ ಪ್ರತೀಕಾರವನ್ನು ಬಯಸುವುದಕ್ಕೂ ಕೇಳುವುದಕ್ಕೂ ಒಂದು ದೇಶ ರಾಜತಾಂತ್ರಿಕವಾಗಿ ಅದನ್ನು ಯೋಚನೆ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ. ಸೊ ಇಲ್ಲಿ ಏನು ಯುದ್ಧನೇ ಆಗಿಬಿಡುತ್ತೆ. ಇನ್ನು ಬಾರ್ಡರ್ಗಳಲ್ಲಿ ಎಸ್ಕಲೇಟ್ ಆಗ್ತಾ ಇದೆ, ತುಂಬ ಸನ್ನಿವೇಶ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾವುದೋ ಮಿಸೈಲ್ ಟೆಸ್ಟ್ ಮಾಡಿಬಿಟ್ರಂತೆ, ಯಾರೋ ನೀರಿನ ಮೇಲೆ ಧುಮುಕಿದ್ದಾರಂತೆ. ಇದು ಹೇಗೆ ಒಂದು ಯುದ್ಧ ಅಂದರೆ? ಇದು ಈ ಒಂದು ವಾರು ಪರ್ಟಿಕ್ಯುಲರ್ಲಿ ಟೆರರಿಸಮ್ ವಿರುದ್ಧದ ವಾರ, ಟೆರರಿಸ್ಟ್ಗಳ ವಿರುದ್ಧದ ಒಂದು ವಾರ ಅಂತ ಕನ್ಸಿಡರ್ ಮಾಡಬೇಕಾಗತ್ತಾ, ಅಥವಾ ಬೇಟೆ ಅಂತ ಕನ್ಸಿಡರ್ ಮಾಡಬೇಕಾ, ಇಲ್ಲ ಯುದ್ಧವೇ ನಡೀತಾ ಇದೆ ಅಂತ ಭಾವಿಸ್ಬೇಕಾ ನಾವು ಅಂತ? ನನ್ನ ಅಭಿಪ್ರಾಯ ಏನಂದರೆ, ಯುದ್ಧ ನಡೆಯೋದು ಸಾಧ್ಯ ಇಲ್ಲ. ಯಾಕಂದರೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಯುದ್ಧ ನಡೆಯೋದು ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ನಾವು ಇವಾಗ ಈ ಥರ ಘಟನೆ ನಡೆಯುವಾಗ ಸರ್ಟನ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಮೊಬಿಲೈಸೇಷನ್ ಆಗುತ್ತೆ, ಡೆಟ್ರೆನ್ಸ್ ಆ್ಯಕ್ಟಿವಿಟೀಸ್ ಆಗುತ್ತೆ ಟು ಶೋ ಅವರ್ ಸ್ಟ್ರೆಂತ್ ಇನ್ ದಿ ಬಾರ್ಡರ್. ಸೊ ಪ್ರೆಸೆಂಟ್ ಸಿಚುವೇಶನಲ್ಲಿ ಯುದ್ಧ ಸಾಧ್ಯ ಇಲ್ಲ. ಬಟ್ ಲಿಮಿಟೆಡ್ ಆಪರೇಷನ್ಸ್, ಪಿನ್ ಪಾಯಿಂಟೆಡ್ ಆಪರೇಷನ್ಸ್ ಅದು ಆಗುತ್ತೆ. ದಟ್ ವಿಲ್ ಟೇಕ್ ಪ್ಲೇಸ್. ಇವಾಗ ಯು ವುಡ್ ಹವ್ ಹರ್ಡ್ ನೇವಲ್ ಬ್ಲಾಕೆಡ್, ನೇವಲ್ ಅಂದರೆ ನೇವಲ್ ಪವರ್ ಆಲ್ರೆಡಿ ವಿ ಹವ್ ಶೋನ್ ಅವರ್ ನೇವಲ್ ಪವರ್, ನೇವಲ್ ಕ್ಯಾರಿಯರ್ ಇಸ್ ಆಲ್ರೆಡಿ ಮೂವ್ ಟು ದ ಪಾಕಿಸ್ತಾನ್ ವಾಟರ್ಸ್. ಆ ಥರ ಏನಾದರೂ ಡೆಟ್ರೆನ್ಸ್ ನಡೆಯುತ್ತೆ, ಆದರೆ ಫುಲ್ ಸ್ಕೇಲ್ ವಾರ್ ಸಾಧ್ಯ ಇಲ್ಲ. ಫೈನ್. ಗಿರೀಶ್ ಲಿಂಗಣ್ಣ ಅವರೇ, ಈಗ ಇಂಥ ವಿಚಾರಗಳಲ್ಲಿ ಯಾವಾಗಲೂ ಕೂಡ ಹಾಗೇನೆ ಸಹಜವಾಗಿಯೇ ಬಯಸುತ್ತೆ. ಭಾರತದ ಯಾವುದೇ ಭಾರತದ ಮನಸ್ಸುಗಳು ಅದನ್ನು ಬಯಸುತ್ತೆ. ಈಗ ಮಾಡಿದ್ದಾರೆ 28 ಜನ ಅಮಾಯಕರನ್ನು, ಈಗ ಎಲ್ಲೋ ಒಂದಷ್ಟು ವಿಹಾರಕ್ಕೆ ಹೋಗಿದ್ದವ್ರನ್ನ, ಪ್ರವಾಸಕ್ಕೆ ಹೋಗಿದ್ದವ್ರನ್ನ ಕೊಂದುಬಿಟ್ರಲ್ಲ ಅಂಥೇಳಿ. ಅಷ್ಟು ಈಸಿನ ಒಂದು ವಾರ್ ಅನ್ನೋದು ಅಂತ? ವಾರ್ ಅನ್ನೋದು ನಮ್ಮ ಕರ್ನಲ್ ಹೇಳ್ದಂಗೆ ವಾರ್ ಅನ್ನೋದು ಅಷ್ಟು ಈಸಿ ಅಲ್ಲ. ಓಕೆ.
ನೋಡಿ ಈ ಗಾಜಾ ಮೇಲೆ ಆ ಸಣ್ಣ ದೇಶದ ಗಾಜಾ 70 ಕಿಲೋಮೀಟರ್ ಉದ್ದನೂ ಇಲ್ಲ ಅದು, ಅದ್ರ ಮೇಲೆ ಇಸ್ರೇಲ್ ಅಂತ ಬಲವಾದ ಶಕ್ತಿ ಇನ್ನೂ ಓಡಾಡ್ತಾ ಇದೆ. ಓಕೆ. ಯುಕ್ರೇನ್ ಅಫ್ಕೋರ್ಸ್ ಅದನ್ನು ರಷ್ಯಾ ಕಂಪೇರ್ ಮಾಡಿದ್ರೆ ಅಂಥ ಶಕ್ತಿಯುತವಾದ ದೇಶ ಅಲ್ಲ, ಆದರೂ 3 ವರ್ಷಗಳ ಕಾಲ ನಡೀತಾ ಇದೆ. ಸೊ ಇಲ್ಲಿ ಈ ವಾರ್ ನಡೆಯೋಕ್ಕೆ ದೇಶಗಳ ಸಪೋರ್ಟ್ ಅಲ್ಲದೆ ಈ ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಇರ್ತವೆ ಓಕೆ, ಈ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ, ಇವ್ರದ್ದು ಪಂಪಿಂಗ್ ಆಫ್ ವೆಪನ್ಸ್ ಟು ಕೀಪ್ ದಿ ಮಾರ್ಕೆಟ್ ಮೂವಿಂಗ್, ಅವ್ರ ರೋಲ್ ಇಲ್ಲಿ ಭಾಳ ಬೇಗ ದೊಡ್ಡದಾಗಿ ಆ್ಯಕ್ಟ್ ಆಗುತ್ತೆ. ಅವ್ರು ಈ ಬಂದೂಕುಗಳು ಕೊಡೋದು, ಯಾಕಂದ್ರೆ ಅವ್ರಿಗೆ ಮಾರಾಟಗಳು ಆಗಬೇಕು, ಅದೇ ಥರ ಇದು ಆಗಬೇಕು. ಸೊ ಆ ಒಂದು ಏಜೆನ್ಸಿಗಳು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ, ಈ ವಾರ್ನ ಎಳ್ಕೊಂಡು ಹೋಗೋಕ್ಕೆ. ನಾನು ಹೇಳ್ತಾ ಇರೋದು ದೇಶಗಳ ಮಧ್ಯೆ ಆದಾಗ. ಜೊತೆಲಿ ಈ ಪಾಕಿಸ್ತಾನ್ ತಗೊಂಡ್ರೆ ಚೈನಾ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ ಅಲ್ಲಿ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಸು ಅದು ಇದು ಶುರು ಮಾಡ್ಕೊಂಡಿದೆ. ಗ್ವಾದಾರ್ ಪೋರ್ಟು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದನ್ನೆಲ್ಲ ಅವ್ರು ಕಳ್ಕೊಳ್ಳೋಕೆ ರೆಡಿ ಇರ್ತಾರ? ಅಫ್ಕೋರ್ಸ್ ಅವ್ರು ಪಾಕಿಸ್ತಾನ ಜೊತೆ ಖುಷಿಯಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರ ಇಂಜಿನಿಯರ್ಸ್ಗಳು ಸಾಯ್ತಾ ಇದ್ದಾರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದ. ಆ ಕಡೆ ಆಫ್ಘಾನಿಸ್ತಾನ್ ತಗೊಂಡ್ರೆ ಅವ್ರ ಜೊತೆನೂ ತಾಲಿಬಾನ್ ಅವರು ಇದನ್ನ ಕಣ್ಸಿದ್ದಾರೆ, ತಾಲಿಬಾನ್ ಜೊತೆನೂ ಇವ್ರದ್ದು ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಗಲ್ಫ್ ಅವರು ಯಾವಾಗಲೂ ಇವ್ರನ್ನ ದೂರ ಇಟ್ಟಿದ್ದಾರೆ, ಅವ್ರು ಇನ್ನೂ ಮಾಡರ್ನೈಸೇಷನ್ ಕಡೆ ಹೋಗ್ತಾ ಇದ್ದಾರೆ. ಇಸ್ಲಾಮಿಸ್ಟ್ ರ್ಯಾಡಿಕಲೈಸೇಷನ್ ಇಂದ ಮಾಡರ್ನೈಸೇಷನ್ ಕಡೆ ಮೂವ್ ಆಗ್ತಿದ್ದಾರೆ. ಅವರು ಇವ್ರಿಗೆ ದುಡ್ಡು ಕೊಟ್ಟು ಯುದ್ಧ ಮಾಡುವಂತ ಹೇಳೋ ಪರಿಸ್ಥಿತಿಲಿ ಗಲ್ಫ್ ಅವರು ಇಲ್ಲ ಪಾಕಿಸ್ತಾನ ಜೊತೆ. ಬಟ್ ನಾನು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಈ ಥರ ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸು, ಚೈನಾ ರೋಲು ಇವೆಲ್ಲ ಪ್ಲೇ ಮಾಡುತ್ತೆ. ಈ ಎಮೋಷನ್ಸ್ನ ಈಗ ತಕ್ಷಣ ಕಮ್ಮಿ ಮಾಡೋಕ್ಕೆ ಜನತೆಗೆ ಒಂದು ನಮ್ಮ ಜನತೆಗೆ ನಾವು ಶಕ್ತಿಯುತವಾಗಿದ್ದೀವಿ ಅಂತ ಕೊಡೋಕ್ಕೆ ಒಂದು ಎಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು, ಇಲ್ಲ ಅಂದರೆ ಒಂದು ಏರ್ಫೋರ್ಸ್ ಸ್ಟ್ರೈಕ್ ಆಗ್ಬೋದು. ಅತಿ ಹೆಚ್ಚು ಅಂದರೆ POKನ ನಾವು ವಾಪಸ್ ತಗೊಳ್ಳೋ ಪ್ರಯತ್ನ ಆದರೂ ನಡಿಬೋದು. ಫೈನ್.